ಈಗ ಮೃತರ ಕುಟುಂಬಕ್ಕೆ ಸರ್ಕಾರ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದೆ. ಯಶ್ ಹುಟ್ಟುಹಬ್ಬದ ದಿನ ಕಟೌಟ್ ನಿಲ್ಸಕ್ಕೆ ಹೋಗಿ ಅಚಾತುರ್ಯದಿಂದ ಮೂವರೇನು ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳಿಗೆ ತಲಾ 50,000, ಮೃತರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಊರಿನವರು ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸುರಣಗಿ ಗ್ರಾಮಕ್ಕೆ ಅಲ್ಲಿನ ಡಿಸಿ ವೈಶಾಲಿ ಕೂಡ ಭೇಟಿ ಕೊಟ್ಟಿದ್ದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋ ಕೆಲಸ ಆಗ್ತಾ ಇದೆ. ಮಗದೊಂದು ಕಡೆ ಯಶ್ ಬರುವಿಕೆಗೆ ಆ ಊರಿನ ಜನ ಕಾಯ್ತಾ ಇದ್ದಾರೆ. ನಟ ಯಶ್ ಅಭಿಮಾನಿಗಳ 3 ಅಭಿಮಾನಿಗಳು ಸಾವು ಕಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ರಾತ್ರಿ ಮಧ್ಯರಾತ್ರಿಯೊಳಗೆ ಏನು ಯಶ್ ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಬರ್ತ್ಡೇ ಅದೆಲ್ಲ ಮಾಡಬೇಕಂತಿದ್ರಲ್ಲ, ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಇಲೆಕ್ಟ್ರಿಕಲ್ ಶಾಕ್ ಆಗಿ 3 ಜನ ತೀರಿ ಹೋಗಿದ್ದರು. ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು. ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರಿದ್ದಾರೆ ಅವರಿಗೆ 50,000 ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ಮಧ್ಯರಾತ್ರಿಯೊಳಗೆ ಏನು ಯಶ್ ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಬರ್ತ್ಡೇ ಅದೆಲ್ಲ ಮಾಡಬೇಕಂತಿದ್ರಲ್ಲ, ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಇಲೆಕ್ಟ್ರಿಕಲ್ ಶಾಕ್ ಆಗಿ 3 ಜನ ತೀರಿ ಹೋಗಿದ್ದರು. ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು. ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರಿದ್ದಾರೆ ಅವರಿಗೆ 50,000 ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದರು. ಸರ್ಕಾರ ಇದೀಗ ತನ್ನ ಜವಾಬ್ದಾರಿ ಏನು ಮಾಡಬೇಕಿತ್ತು ಅದನ್ನ ಮಾಡಿ ಮುಗಿಸಿದೆ. ಆದರೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬಟ್ ಸ್ಥಳೀಯ ಅಂದ್ರೆ ಅಲ್ಲಿನ ಊರಿನವರು ಇದು ಸಾಕಾಗೋದಿಲ್ಲ, ಹೆಚ್ಚಿನ ಪರಿಹಾರ ರಿಲೀಸ್ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಮಗದೊಂದು ಕಡೆ ನಟ ಯಶ್ ಅಭಿಮಾನಿಗಳ 3 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾವೀಗ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ 3 ಜನ ಯುವಕರು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಅದು ಯಶ್ ಅಭಿಮಾನಿಗಳು ಯಶ್ ಬರ್ತ್ಡೇ ಆಚರಿಸ್ಕೊಳ್ಳೋಕೆ ಹೋಗಿ ತಮ್ಮ ಡೆತ್ ಡೇ ಆಚರಿಸ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿರೋದು ಒಂದು ನಿಜಕ್ಕೂ ಒಂದು ರೀತಿ ಶೋಚನೀಯ ಅಂತಲೇ ಹೇಳ್ಬೋದು. ಅವರು ಹೇಗೆಲ್ಲ ಬರ್ತ್ಡೇ ಆಚರಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ರು ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ಇದು ಒಂದು ಮೆಟಲ್ನಿಂದ ಕೂಡಿದಂಥ ಫ್ರೇಮ್. ಸುಮಾರು 25 ಅಡಿ ಎತ್ತರದ ಈ ಫ್ರೇಮನ್ನು ಮಾಡಿಸಿರುವಂಥದ್ದು. ಇದು ಮೆಟಲ್ನಿಂದ ಕೂಡಿದ್ರಿಂದ ಇನ್ನೇನು ಬೆಳಗಿನ ಜಾವ ಎಲ್ರಿಗೂ ಎದ್ದ ತಕ್ಷಣ ಗೊತ್ತಾಗಬೇಕು ಇವತ್ತು ಯಶ್ ಅವರ ಬರ್ತ್ಡೇ ಇದೆ ಅನ್ನುವಂಥದ್ದು. ಜನರಿಗೆ ಒಂದು ರೀತಿ ಸರ್ಪ್ರೈಸ್ ಕೊಡೋಕೆ ಹೋಗಿ ತಾವು ಒಂದು ರೀತಿ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಈ ಸುಮಾರು 25 ಅಡಿ ಎತ್ತರದ ಈ ಕಟೌಟನ್ನು ತಯಾರು ಮಾಡಿ ಅದನ್ನು ಈ ಒಂದು ಇಲ್ಲಿ ಹೋಲ್ ಇಕ್ಕಿದ್ದಾರೆ. ಇಲ್ಲಿ ಈ ಹೋಲ್ ಮೂಲಕ ಇಲ್ಲಿ ನಿಂತ್ಕೊಂಡು ಅದನ್ನು ಮೇಲೆ ಎತ್ತುವಂಥದ್ದು. ಈ ಒಂದು ಮೇಲೆಗಡೆ ಎತ್ತುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಮೇಲೆ ವೈರ್ ಇದೆ, ಕರೆಂಟ್ ವೈರ್. ಇದು ಹೈ ಟೆನ್ಷನ್ ವೈರ್ ಆಗಿರೋದ್ರಿಂದ ಅದಕ್ಕೆ ತಾಗಿದ ತಕ್ಷಣ ಸುಮಾರು 8ರಿಂದ 10 ಜನ ಯುವಕರಿದ್ದರು. ಆ ಯುವಕರಲ್ಲಿ ಸುಮಾರು 6 ಜನ ಯುವಕರಿಗೆ ಇದಾಗಿರುವಂಥ, ಅದರಲ್ಲಿ 3 ಜನ ಯುವಕರು ಮೃತಪಟ್ಟಿದ್ದಾರೆ. ಇನ್ನು 3 ಜನ ಯುವಕರು ಗಂಭೀರವಾಗಿ ಗಾಯವಾಗಿರುವಂಥದ್ದು. ಆ 3 ಜನ ಗಾಯಾಳು ಯುವಕರು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂಥದ್ದು. ಅವರು ಚಿಕಿತ್ಸೆಗಾಗಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಈ ಗ್ರಾಮದಲ್ಲಿ ಒಂದು ರೀತಿ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವು ಗ್ರಾಮದಲ್ಲಿ ಯಾಕಂದರೆ 3 ಜನ ಯುವಕರೇನಿದ್ದಾರೆ ಆ ಯುವಕರು ಈ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಅದರಲ್ಲಿ ಒಬ್ಬ ಮುರಳಿ ಅನ್ನುವಂಥ ಓರ್ವ ಯುವಕ ಒಬ್ಬನೇ ಮಗ ಆಗಿದ್ದ. ಆ ಮಗನನ್ನು ಕಳೆದುಕೊಂಡ ಕುಟುಂಬ ಒಂದು ರೀತಿ ನೆಲ ಕಚ್ಚಿರುವಂತಾಗಿದೆ. ಈಗ ಯಶ್ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಯಶ್ ಅಭಿಮಾನಿ ಬಳಗದ ಅಧ್ಯಕ್ಷರು ಈಗ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಯಶ್ ಬರ್ತಡೇಗೆ ಅವರ ಅಭಿಮಾನಿಯಾಗಿ ಇವತ್ತು 3 ಜನ ದಾರುಣವಾಗಿ ಸಾವಿರದ್ದು. ನೀವು ಕೂಡ ಯಶ್ ಅಭಿಮಾನಿ ಬಳಗದ ಅಧ್ಯಕ್ಷರು, ಏನು ಹೇಳ್ತೀರಿ ಸರ್ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ? ಸುರಣಗಿ ಒಳಗೊಂದು ಇಂಥ ದುರ್ಘಟನೆ ಆಗೈತಿ. ಭಾಳ ಮನಸ್ಸಿಗೆ ನೋವು ಉಂಟು ಮಾಡೈತಿ. ಬೆಳಿಗ್ಗೆ ನಿಮ್ಮ ಮಾಧ್ಯಮದ ಮೂಲಕ ನನಗಿದು ಸುದ್ದಿ ತಿಳಿದ ತಕ್ಷಣ ನಮ್ಮ ಆತ್ಮೀಯ ಸ್ನೇಹಿತರನ್ನು ನಾನು ಕರ್ಕೊಂಡು ಬಂದೆ. ಆಗಬಾರ್ದಿತ್ತು ಇಂಥ ಘಟನೆ. ಅಭಿಮಾನ ಒಂದು ಕಡೆ ಆದರೆ ನಾವು ಎಚ್ಚರಿಕೆ
ಒಂದ್ ಕಡೆ ಹುಬ್ಳಿ ಏರ್ಪೋರ್ಟ್ ನಲ್ಲಿ ಯಶ್ ಬರುವಿಕೆಗೆ ಎಲ್ಲ ರೀತಿಯ ತಯಾರಿಗಳಾಗಿದೆ. ರಸ್ತೆ ಮುಖಾಂತರ ಹೇಗೆ ಯಾವ ಹಾದಿಯಲ್ಲಿ ಬರ್ತಾರೆ ಅಂತ. ಮಗದೊಂದು ಕಡೆ ಸೊರಣಗಿ, ಗದಗದ ಸೊರಣಗಿ ಗ್ರಾಮ ಇಡೀ ಊರು ಶೋಕ ಸಾಗರದಲ್ಲಿ ತುಂಬಿದೆ. ಯಶ್ ಬರುವಿಕೆ ಹಿನ್ನೆಲೆಯಲ್ಲಿ ಅಲ್ಲಿ ಮತ್ತೆ ನೂಕುನುಗ್ಗಲಾಗಿ ಇನ್ನೊಂದು ಸಮಸ್ಯೆಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಸುವಂತಹ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯ ಗದಗದ ಸೊರಣಗಿ ಗ್ರಾಮ ನೋಡಿ, ಇಡೀ ಊರೇ ನೀರವ ಮೌನದಲ್ಲಿ ತೊಡಗಿದೆ. ಮಗದೊಂದು ಕಡೆ ಅಂದ್ರೆ ಊರಿನ ಮೂವರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಇಡೀ ಊರಿನ ಜನ. ಕಾರಣ ಬರ್ತ್ಡೇ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡಕ್ ಹೋಗಿ ಅಚಾತುರ್ಯ ಆಗಿದೆ. ಈಗ ಅಭಿಮಾನಿಗಳನ್ನ ನೋಡೋಕೆ ಕೂಡ ಯಶ್ ಅವರು ತಮ್ಮ ಶೂಟಿಂಗ್ ಅನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಬರ್ತಾ ಇದ್ದಾರೆ. ಅವರ ಬರುವಿಕೆಗೂ ಕೂಡ ಜನ ಕಾಯ್ತಾ ಇದ್ದಾರೆ. ಇದು ಸದ್ಯ ಗದಗದ ಸೊರಣಗಿ ಗ್ರಾಮದ ಪರಿಸ್ಥಿತಿ ಅಂತ ಹೇಳ್ಬೋದು. ಅವರು ಇಂತಹ ಪರಿಸ್ಥಿತಿಯಲ್ಲಿ ಯಶ್ ಅವರು ಬರಬಾರ್ದಿತ್ತು ಅನ್ನೋ ಕಾರಣ ಇಂತಹ ದಿನವೇ ಬರಬಾರ್ದಿತ್ತು. ಅದು ಅವರ ಹುಟ್ಟುಹಬ್ಬದ ದಿನ. ಇಂತಹ ಸುದ್ದಿ ಅವ್ರ ಕಿವಿಗೂ ಬೀಳಬಾರ್ದಿತ್ತು, ಇಡೀ ಊರಿಗೆ ಇಂತಹ ಆಘಾತ ಆಗಬಾರ್ದಿತ್ತು. ಬಟ್ ದುರ್ದೈವದ ಸಂಗತಿ ನಿಜಕ್ಕೂ ಇವತ್ತು ಯಶ್ ಅವರ ಹುಟ್ಟುಹಬ್ಬವನ್ನ ಈ ರೀತಿಯಾಗಿ ಆಚರಿಸೋಣ, ಆ ರೀತಿಯಾಗಿ ಆಚರಿಸೋಣ ಅಂತ ಧಾಮ್ ಧೂಮ್ ಅಂತ ಕಟೌಟ್ ಕಟ್ಟೋ ಸಂದರ್ಭದಲ್ಲಿ ಈ ಅಚಾತುರ್ಯ ನಡೆದು